ಎಜೆ ನ್ಯೂಸ್ಗೆ ಸ್ವಾಗತ. ಸೀಮಾಂತರದಲ್ಲಿ ಬರುವ ಶ್ರೀ ಪ್ರಭು ಕಾಲೇಜು ಮೈದಾನದ ಸರ್ವೆ ನಂಬರ್ 7/1ರಲ್ಲಿ ಕಾರಿಜ್ ಖಾತಾ ವಿಸ್ತೀರ್ಣ 2 ಎಕರೆ 26 ಗುಂಟೆ ಪೈಕಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗ್ರಂಥಾಲಯ ಹಾಗೂ ಉದ್ಯಾನವನ ನಿರ್ಮಾಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಹೆಸರಲ್ಲಿ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಗ್ರಂಥಾಲಯ ಮತ್ತು ನಾಲ್ವಡಿ ರಾಜ ವೆಂಕಟಪ್ಪ ನಾಯ್ಕ ಉದ್ಯಾನವನ ನಿರ್ಮಾಣಕ್ಕಾಗಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹೆಸರಲ್ಲಿ ತಲಾ 10 ಗುಂಟೆ 8 ಅಣಿ ಮಾಡಲು ಜಿಲ್ಲಾಧಿಕಾರಿಗಳ ಆದೇಶವನ್ನ ಕೂಡಲೇ ಹಿಂಪಡೆಯುವಂತೆ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ನಮೋಶಿ ಭಾಗವಹಿಸಿ ಮಾತನಾಡಿ, ಪ್ರಭು ಕಾಲೇಜಿನ ಜಾಗ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮೊದಲು ದಾನಿಗಳು ಕಾಲೇಜಿಗಾಗಿ ಆ ಜಾಗ ಕೊಟ್ಟಿದ್ದಾರೆ. ಕಾಲೇಜಿನ ಮೈದಾನ ಅನೇಕ ಚುನಾವಣೆ ಪ್ರಕ್ರಿಯೆಗಳು, ಕ್ರೀಡೆಗಳಿಗೆ, ಸಾರ್ವಜನಿಕರಿಗೆ ಆಶ್ರಯವಾಗಿದೆ. ಕಾರ್ಯಕ್ರಮಗಳಿಗೆ ಈಗಾಗಲೇ ಧ್ವಜವನ್ನ ಕೋರ್ಟ್ ಅಧಿಕಾರಿಗಳ ಮೈದಾನದಲ್ಲಿ ಇರುವ ತೆರವುಗೊಳಿಸುವಂತೆ ಆದೇಶಿಸಿದೆ. ಆದರೂ ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆ ಉಂಟಾಗಿದೆ. ಕೂಡಲೇ ಅಧಿಕಾರಿಗಳು ಜನರ ಹಿತ ಕಾಯುವಂತೆ ಸಮಸ್ಯೆಗಳನ್ನ ಪರಿಹರಿಸಬೇಕು ಎಂದಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಆದ ಶಿವಮುನಯ್ಯ ಮಾತನಾಡಿ, ಅಧಿಕಾರಿಗಳು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸದೆ ಬೇಜವಾಬ್ದಾರಿಕೆಯಿಂದ ಕೂಡಲೇ ಸಮಸ್ಯೆಗಳು ಆಗ್ತಾ ಇದೆ. ಅಧಿಕಾರಿಗಳು ಆದೇಶವನ್ನ ಅಲ್ಲಿರುವ ಅಂಗಡಿಯನ್ನ ತೆರೆಯಲು ಅವಕಾಶ, ಪ್ರತಿಭಟನೆಯ ಭೂಮಿ ಹಂಚಿಕೆ ರದ್ದುಪಡಿಸಬೇಕು ಹಾಗೂ ಧ್ವಜಗಳನ್ನ ತೆರವುಗೊಳಿಸಿ ಸಮಸ್ಯೆಯನ್ನ ಪರಿಹರಿಸಬೇಕು. ಅಲ್ಲಿಯ ತನಕ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಅದಕ್ಕೆ ದಯವಿಟ್ಟು ನೀವು ಸ್ವಲ್ಪ ನಮಗೆ ಸಹಕಾರ ಕೊಡ್ರಿ ಅಂತ ಕೇಳಕತ್ತೀವಿ. ಕೊಡಲ್ಲ ಅಂದ್ರೆ ನಾವು ಬರ್ತೀವಿ. ಎಲ್ಲ ಸಾಮಾಜಿಕ ಸಂಘಟನೆಗಳ ಅಧ್ಯಕ್ಷರಿಗೂ ಹಾಗೂ ಕಾಲೇಜಿನ ಪ್ರಿನ್ಸಿಪಾಲರಿಗೂ ಹಾಗೂ ಕಾಲೇಜಿನ ಎಲ್ಲ ಲೆಕ್ಚರ್ಸ್ಗಳಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ಮತ್ತು ನಮ್ಮನ್ನು ಕಾಯುತ್ತಿರುವ ಪೊಲೀಸ್ ಸಿಬ್ಬಂದಿಯವರಿಗೂ ವಂದಿಸುತ್ತಾ, ಇದೇನು ಪ್ರತಿಭಟನೆ ನಡೆದಲ್ಲ SP ಕಾಲೇಜ್ ಗ್ರೌಂಡ್, ಇದು ಮೂಲತಃ 60 ವರ್ಷದಿಂದ ಹೆಂಗಿರ್ತಪ್ಪ ಆ ಏರಿಯಾ ಅಂದ್ರೆ, ನಾವು ಸಣ್ಣರಿದ್ದಾಗ ಭಾಳ ಸಣ್ಣರಿದ್ದೀವಿ. ಆ ಕೆರೆವಟ್ಟಿನ ಮೇಲೆ ಹೋಗೋಕ್ಕೆ ಸಮೇತ ಜಾಗ ಇದ್ದಿದ್ದಿಲ್ಲ. ಅವರು ಗಂಡ ಕೆರೆ ಎಷ್ಟು ಮಾಡ್ತಾರಲ್ಲ, ಆ ಕೆರೆನ ಒಟ್ಟು ಕಾಂಪೌಂಡ್ ಕಟ್ಟಿಗೆಸಿಂದ ಅಲ್ಲಿ ಹೋಗೋಕ್ಕೆ ದಾರಿ ಮಾಡಿ ಕೊಟ್ಟಂತ ಪುನಃ ಅವರು ಅಂತ ಜಾಗ ನಮಗೆ ಬೇಕಂತ ಕೇಳಕತ್ತೀವಿ. ನಮ್ದು ನಾವು ಓದೋ ಕಾಲಕ್ಕೆ, ಕಾಲೇಜ್ ಓದೋ ಕಾಲಕ್ಕೆ ಅದ ನಮ್ಮ ಅಡ್ಮಿಷನ್ ಎಲ್ಲಿದ್ದು ಸರ್ಕಾರಿ ಶಾಲೆ ಕಾಲೇಜಲ್ಲಿದ್ದು ಫಸ್ಟ್ PUC ಸೆಕೆಂಡ್ PUC ಓದಿ ಕೇಳ್ತಾನೆ. ಅವ್ರು ಉದಾರ ಗುಣ ನೋಡ್ರಿ. ಅವ್ರಿಗೆ ನಮ್ಮ ಅಡ್ಮಿಷನ್ ಬೇರೆ ಕಡೆ ಆದಂತ ಗೊತ್ತಿದ್ರೆ ನಾವು ಅಲ್ಲಿ ದಿನ ಕಾಲೇಜ್ ಕಲಿಯಕ್ಕೆ ಹೋಗ್ತಿದ್ವಿ ನಾವು. ಆದರೂ ಕೂಡ ಪ್ರಿನ್ಸಿಪಲ್ ಆಗಲಿ, ಅಲ್ಲಿರ್ತಕ್ಕಂಥ ಲೆಕ್ಚರ್ಸ್ ಆಗಲಿ ಯಾರಿಗೂ ಏನು ಅಭ್ಯಂತರ ಮಾಡಿದ್ದಿಲ್ಲ. ಉದಾಹರಣೆ ಇವತ್ತಿನವರೆಗೆ ಹೋದ್ರೆ ಆ ಕಾಲೇಜ್ ಹೆಂಗದಂದ್ರ ಸುಮ್ಮನೆ ನಾನ್ ವ್ಯವಸ್ಥೆದ ಒಬ್ಬರ ಹೆಸರು ಮೇಲೆ ಅದ. ಆದ್ರೆ ಎಲ್ಲರಿಗೂ ಎಲ್ಲ ರೀತಿಯಿಂದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟದ. ಎಲ್ಲ ಸಮುದಾಯದವರು ಒಂದೇ ಜಾತಿಯರಂತಲ್ಲ, ಎಲ್ಲರಿಗೂ ಎಲ್ಲ ತರ ಅನುಕೂಲ ಮಾಡಿಕೊಟ್ಟದ. ಅದನ್ನ ನೀವು ತಗೊಳ್ಳೋದು ತಪ್ಪಾದಪ್ಪ ಅಂತ ಎಲ್ಲರೂ ಹೇಳಕತ್ತಾರ. ಅದನ್ನ ಕೇಳ್ಕೊಂಡು ಹಿಂದಕ್ಕೆ ಸರಿದ್ರೆ ಚಲೋ ಆಗ್ತದ. ಸರಿ ಇಲ್ಲ ಅಂದ್ರೆ ನಾವು ಮಾಡಕ್ಕಂತೂ ಬಿಡಂಗಿಲ್ಲ. ಅದ ಕಾನೂನದ ಕಾನೂನು ರೀತಿಯಾಗಿ ಹೋರಾಟ ಮಾಡಕತ್ತೀವಿ. ಅದು ತೆಗೆದ್ರೆ ತೆಗಿಲಿಲ್ಲ ಅಂದ್ರೆ ಮತ್ತೆ ಹಿಂದಕ್ಕೆ ಹೆಂಗೆ 1857 ತಂಗಿ ಹಂಗೆ ಸುರಪುರದಾಗ ಬರೇ ಬ್ಯಾಡ ರೈಟೆ ತಂಗಿ ಹೇಳಂಗಿಲ್ಲ. ಈ ಸಲ ಎಲ್ಲ ಜಾತಿಯರು ತಂಗಿ ಹೇಳಕತ್ತಾರ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಹೋಗೋದು ಕಣ್ರಿ. ಅದು ಅಲ್ಲಿ ಮಾಡ್ಕೊಂಡ್ರೆ 15 ಎಕರೆ ಮಾಡ್ಕೊಂಡ್ರೆ ನಾವೇನು ಕೇಳಲ್ಲ. ಎಲ್ಲಿ ಗುಡ್ಡ ಹೊಡೆದು ಮಾಡ್ಕೊಂಡ್ರೆ ಅದು ಯಾಕಂದ್ರೆ ಯಾರಿಗೂ ಅದು ತೊಂದರೆ ಆಗಿದ್ದಿಲ್ಲ. ಪಾಪ ಮಾಡ್ಕೊಳ್ಳಪ್ಪ ನಮ್ಮ ಅಣ್ಣ ತಮ್ಮ ಮಾಡ್ಕೊಂಡ್ರೆ ಅಂತ ಸುಮ್ಬಿಟ್ಟಿದ್ವಿ. ಬುದ್ಧವಿಯವರ ಮೇಲೆ ಕೊಟ್ಟಿರೋದು ಸರ್ಕಾರ ಸ್ವಲ್ಪ ಜಮೀನು ಅದು. ಆ ಜಮೀನನ್ನು ನೀವು ಬೇಕಾಬಿಟ್ಟಿಯಾಗಿ ಭಾಳ ಮಾಡ್ಕೊಂಡ್ರಿ. ಅದನ್ನ ಯಾರು ಕೇಳಲ್ಲ. ಇಲ್ಲಿ ಯಾಕೆ ಕೇಳಕತ್ತೀವಿ ಅಂದ್ರೆ ಇಲ್ಲಿ ಎಲ್ಲರಿಗೂ ಅನುಕೂಲ ಅದ. ಅದನ್ನ ಅರ್ಥ ಮಾಡ್ಕೊಂಡ್ರಿ ನೀವು. ಅದನ್ನ ಬಿಟ್ಟಿಗೆಸಿಂದ ನಾವು ಪಡಿತೀವಿ ಅಂದ್ರ ಅದನ್ನ ನಾವು ಒಂದು ಅಣೆ ಅಂತಾರಲ್ಲ, ಒಂದು ಅಣೆನೂ ಬಿಡಂಗಿಲ್ಲ. ಮತ್ತ ಜಿಲ್ಲಾಧಿಕಾರಿ ಎಷ್ಟು ಹುಷಾರಾದ ನೋಡೋರು, ಎಷ್ಟು 4 ತಿಂಗಳ ಧರಣಿ ಮಾಡಕತ್ತಾರಂತ ಕೇಸಿಂದ ಅವ್ರಿಗೆ ಏನು ಅಲರ್ಟ್ ಮಾಡಿದ್ರಲ್ಲ, ಯಾ ನಮ್ಮನೆ ಅವ್ರ ತೆಲಿವಡಿಸಿರೋದು ಮಾಡ್ಬೇಕಾದ್ರೆ ಬರೀ ಇವ್ರು ಒಂದೇ ಮಾಡಿದ್ರೆ ದಂಗೆ ಆಗ್ತದ, ಜಗಳ ಆಡ್ತಾರ. ವಾಲ್ಮೀಕಿ ಸಮಾಜದವ್ರು ಕೊಟ್ಟರೆ ಇವರು ಬಲಿಷ್ಠರ, ಇವ್ರ ಸಮಾಜದವ್ರು ಶಾಸಕರಾರ, ಇವ್ರು ತೋಟು ಸುಮ್ಮ ಕುಂದಿರ್ತಾರಂತ ಆದೇಶ ಮಾಡಿಕೊಟ್ರು.
ಆದ್ರೆ ನಮ್ಮ ಸಮಾಜದ ಸಂಘದವ್ರು ಹಂಗಿಲ್ಲ. ವಾಲ್ಮೀಕಿ ಸಮಾಜದವರು ಬದುಕಿದ್ರೆ ಎಲ್ಲರೂ ಬದುಕಬೇಕು, ಬದುಕಲಿಲ್ಲ ಅಂದ್ರೆ ನಾವು ಕೂಡ ಉಪಾಸಿರಬೇಕನ್ನ ಒಂದು ಸಮುದಾಯ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಜಿಲ್ಲಾಧಿಕಾರಿಗಳು. ನೀವು ಆದೇಶ ಮಾಡಿದ್ರೆ ನಾವು ತಗೊಳಕ್ ನಾವೇನು ಬೇಡಿಕೆಂತವ್ರಲ್ಲ. ನಾವು ಹಿಂಗ ಕೊಟ್ಟಂತ ಜಾತಿಯಲ್ಲಿ ಹುಟ್ಟಿದವರು, ಹಿಂಗ ಕೈ ಒಡ್ಡಿ ಕೇಳಿದಂತವ್ರಲ್ಲ. ಅದನ್ನ ಅರ್ಥ ಮಾಡ್ಕೇರಿ. ಯಾರ ಅಪ್ಪ ನಮ್ಮ ಅಪ್ಪ ಮ್ಯಾಲಾನ, ಅಪ್ಪನ ಅಪ್ಪ ಮ್ಯಾಲಾನ ಅಂತ ಹೇಳ್ತಾನಂದ್ರ ಯಾಕ ಕುರುಬರ ಸಮಾಜದಾಗ CM ಇಲ್ಲನ, ಅವ್ರಿಗೆ ತಾಕತ್ತಿಲ್ಲ CM ಕೈಲಿಂದ ಹೇಳ್ಸಾಕ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡು ಮಾಡ್ರಿ. ಇಲ್ಲಿ ಯಾರಿಗೆ ಯಾರು ಕಡಿಮೆ ಇಲ್ಲ ಈ ಸಮಾಜದಾಗ. ಎಲ್ಲಾ ಜಾತಿಯಲ್ಲಿ ಲೀಡರ್, ಎಲ್ಲಾ ಜಾತಿಯಲ್ಲಿ ಹುಷಾರ, ಎಲ್ಲಾ ಜಾತಿಯಲ್ಲಿ ಎಲ್ಲರೂ. ಈಗಿನ ಪರಿಸ್ಥಿತಿ ಈಗ ಹೆಂಗಾಗ್ಯದಂದ್ರ ಇಂಟರ್ನೆಟ್ ಅವ, ನಾವ್ ಏನ್ ಮಾಡ್ತೀವಿ ಅನ್ನೋದು ಎಲ್ಲಿ ಮಾಡ್ತೀವಿ ಅನ್ನೋದು ಇಡೀ ದೇಶನೇ ನೋಡ್ತದ. ಬರೇ ಇದು ಸೂಪರ್ ನೋಡಂಗ. ಅದಕ್ಕ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ, ಅದೇನದಲ್ಲ ಆ ಜಾಗನ ಯಥಾಸ್ಥಿತಿ ಗುಟ್ಟಿಗೆಸಿಂದ ಆ ಕಾಲೇಜ್ದವ್ರು ಹೋರಾಟ ಮಾಡ್ತಾರೆ. ಕಾಲೇಜ್ದವ್ರು ಹೆಚ್ಚಿಗೆ ಅದು ಆ ಗ್ರೌಂಡ್ ಉಪಯೋಗನೇ ಇಲ್ಲ. ಅದು ಸಾರ್ವಜನಿಕವಾಗಿ ಎಲ್ಲರೂ ಸಾಯಂಕಾಲ ಆದ್ರೆ ವೃದ್ಧರು ಎಲ್ಲರೂ ವಾಕಿಂಗ್ ಮಾಡ್ತಾರೆ, ಮಧ್ಯಾಹ್ನ ಹೊತ್ತು ಕ್ರಿಕೆಟ್ ಆಡ್ತಾರೆ. ಮತ್ತ ಎಲ್ಲರೂ ಈಗ ಮಕ್ಕಳಿಗೆ ಗಾಡಿ ಕಲ್ಸಕ್ಕೆ ಅದೇ ಕಾಲೇಜ್ದಾಗ ಬರ್ತಾರೆ, ಡ್ರೈವಿಂಗ್ ಕಲ್ಸಕ್ಕೆ. ಎಲ್ಲ ಈಗ ಸರ್ಕಾರಿ ಏನ ಕಾರ್ಯಕ್ರಮ ನೀಡಬೇಕಾದ್ರೆ ಅಲ್ಲೇ ನಡೀತಾವ. ಅಲ್ಲೇ ನಮ್ಮ ಶಾಸಕರು ಮೊನ್ನೆ ನಿಧನರಾದ್ರಲ್ಲ, ಅಲ್ಲೇ ಅಲ್ಲೇ ಪಾರ್ಟಿಷನ್ ಏಟಿಗೇಷನ್ ಎಲ್ಲರಿಗೆ ಅವಕಾಶ, ಅಂತಿಮ ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ಮಾಡಿದ್ರು. ಅದನ್ನ ಬಿಟ್ರೆ ನಮ್ಮ ಸುರಪುರಕ್ಕೆ ಜಾಗನೇ ಇಲ್ಲ. ಯಾಕಂದ್ರೆ ಜಾಗ ಸುತ್ತ ಗುಡ್ಡನೇ ಅದ, ಗುಡ್ಡದಾಗ ಜಾಗ ಇಲ್ಲ. ಇರೋದು ಒಂದದ, ಅದನ್ನ ಉಳಿಸೋಕೆ ಎಲ್ಲರೂ ಕೂಡಿ ಬಡದಾಡಕತ್ತೀವಿ. ಅದನ್ನ ಇಲ್ಲಿಗೆ ಬಿಟ್ಟಿಗೆಸಿಂದ ಯಥಾಸ್ಥಿತಿ ಮಾಡಿ ಬೇಕಾದ್ರೆ ಅಲ್ಲೇನು ಬುದ್ಧ ವ್ಯವಹಾರದಾಗ ಆದಲ್ಲ, ಅದನ್ನೇನಲ್ಲ ಎಲ್ಲಾ ಸಮುದಾಯದವರಿಗೆ ಒಂದೊಂದು ಗುಂಟಿ ಹಾಕಿಸಿಂದ ಎಲ್ಲಾ ಸಮುದಾಯದವರಿಗೆ ಒಟ್ರ ಎಲ್ಲಾ ಸಮುದಾಯದವರು ತಮ್ಮ ಇಲ್ಲಿ. ಯಾಕಂದ್ರೆ ಈ ತಾಲೂಕು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ತಾಲೂಕ. ಎಲ್ಲಾ ಸಮಾಜದವರು ಬಲಿಷ್ಠರ, ಎಲ್ಲಾ ಸಮಾಜದವರು ಜಾಸ್ತಿನೇ ಅದ. ಅವರು ತಮ್ಮ ಸಂಘಟನೆ ಚಟುವಟಿಕೆ ಮಾಡಕ್ಕಾಗ್ಲಿ ಯಾವತ್ತೇ ಆಗ್ಲಿ ಅನುಕೂಲ ಆಗ್ತದ. ಅದಕ್ಕೆ ಎಲ್ಲಾ ಸಮಾಜದವರು ಕೂಡ ಜಾಗ ಅನುವು ಮಾಡಿಕೊಡ್ಬೇಕು. ಇದಿರ್ತಕ್ಕಂಥದ್ದು ಅದನ್ನ ಯಾಜಿಟಿವ್ ಆಗಿ ಅವರಿಗೆ ಕಾಲೇಜ್ ಗ್ರೌಂಡ್ನವರಿಗೆ ಕಾಪಾಡಬೇಕಂತ ಹೇಳುತ್ತಾ ನನಗೆ ಮಾತನಾಡಲು ಅನುವು ಮಾಡಿಕೊಟ್ಟಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ಸಂಘಟನೆಗಳಿಗೆ ಸುತ್ತ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ನಂತರ ರಾಜ್ಯಪಾಲರಿಗೆ, ಪ್ರಾದೇಶಿಕ ಮುಖ್ಯಮಂತ್ರಿಗಳಿಗೆ, ಆಯುಕ್ತರಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಗಿದೆ. ಅಪರ ಹಾಗೂ ಭೂಮಿ ಹಂಚಿಕೆ ಆದೇಶದ 3 ದಿನದಲ್ಲಿ ಮೈದಾನದಲ್ಲಿ ಇರುವ ಧ್ವಜವನ್ನು ತೆರವುಗೊಳಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಚ್.ಇ. ಸರ್ಕಾವಸ್, ನಗರಸಭೆ ಪೌರಾಯುಕ್ತ ಬಸವರಾಜ ಟಣಕೇದಾರ್ ಇದ್ದರು. ಇನ್ನು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು 2 ಸಮಸ್ಯೆಯನ್ನ ಪ್ರಾದೇಶಿಕ ಆಯುಕ್ತರಿಗೆ ತಿಳಿಸುತ್ತೀನಿ ಎಂದಿದ್ದಾರೆ. ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಹಾಗೂ ಪಿಐ ಉಮೇಶ್ ನಾಯ್ಕ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಮುಖಂಡರು ಆದ ಭೀಮನಗೌಡ ಲಕ್ಷ್ಮೀ ಹೇಮನೂರ, ರಮೇಶ್ ದೊರೆ ಆಲ್ದಾಳ್, ಸುರೇಶ್ ಸಜ್ಜನ್ ಕಾಳಪ್ಪ, ಕವಾದಿ ಆನಂದ್ ಲಕ್ಷ್ಮೀಪುರ, ದಾನಪ್ಪ ಲಕ್ಷ್ಮೀಪುರ, ನಾಗರಾಜ್ ನಾಯ್ಕ, ಪ್ಯಾಪ್ತಿ ಹಣಮಂತ ಗಟ್ಟಿಮನಿ, ವೆಂಕಟೇಶ್ ನಾಯ್ಕ, ಬೈರಿಮಡ್ಡಿ, ಶಿವಮುನಯ್ಯ ನಾಯ್ಕ, ಭೀಮು ನಾಯ್ಕ, ಮಲ್ಲಿಬಾವಿ, ವೆಂಕಟೇಶ್ ಬೇಟೆಗಾರ್, ವೇಣುಗೋಪಾಲ್ ವಿಜಯವರ್ಗಿ, ಶರಣು ನಾಯ್ಕ, ವೀರೇಂದ್ರ ಮಲ್ಲು, ವಿಷ್ಣು ಸೇನಾ, ರವಿ ನಾಯ್ಕ, ಬೈರಿಮಡ್ಡಿ, ನಿಂಗಪ್ಪ ನಾಯ್ಕ, ಜಗದೀಶ್ ಪಾಟೀಲ್, ಚಂದ್ರು ಎಲಿಗಾರ್, ಹಾದಿಮನಿ, ರಂಗನಾಥ್, ಬಸವರಾಜ್ ಗೋಪಾಲ್ ನಾಯ್ಕ, ಡಾಕ್ಟರ್ ಉಪೇಂದ್ರ ನಾಯ್ಕ, ಮಲ್ಲು ದಂಡಿ, ಲಕ್ಷ್ಮೀಕಾಂತ್ ದೇವರಗೋನಾಲ್, ಗಂಗಾಧರ್ ಅರಳಳ್ಳಿ, ಬೀರಣ್ಣ ತಿಂತಣಿ, ಶರಣು ನಾಯ್ಕ, ವಜಾದ್ ಹುಸೇನ್, ಶರಣು ಬಸವ ಹೂಗಾರ್, ಧರ್ಮಣ್ಣ ಮಂಜು ನಾಯ್ಕ, ಭೀಮ್ರಾಯ್ ಬಚಂತ್ರಿ, ವಸಂತ ಬಣಗಾರ್, ಮಲ್ಲು ಶ್ರೀನಿವಾಸ್ ಕಲಬಾವಿ, ರಾಜಾ ಪ್ರವೀಣ್ ಕುಮಾರ್, ದೇವು ಕಬಾಡ್ಗೇರ, ರಾಘವೇಂದ್ರ ಕಲಬುರ್ಗಿ, ರವಿಕುಮಾರ್, ಲೋಕೇಶ್ ಪ್ರಭು ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.